ಗೈಸ್ ಐಎ ಬರಿಬೇಕಾದ್ರೆ ಮ್ಯಾಮ್ ಹತ್ರ ಈ ತರ ಸಿಗಾಕೊಂತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತ. ಇವತ್ತು ಬೆಳಗ್ಗೆ ಐಎ ಇತ್ತು ಅಂತ ಬೇಗ ರೆಡಿ ಆಗಿ ಸೀದಾ ಕಾಲೇಜ್ ಕಡೆ ಹೊರಟೆ. ಕಾಲೇಜ್ ಹತ್ರ ಬಂದ್ರೆ ನಮ್ಮ ಅಣ್ಣ ಕಾನ್ವಿಕೇಶನ್ ಇನ್ವಿಟೇಷನ್ ಇಸ್ಕೋಬೇಕು ಅಂತ ಕಾಲೇಜ್ ಹತ್ರ ಬಂದಿದ್ದ. ಸೊ ನಮ್ಮ ಅಣ್ಣ ಸ್ವಲ್ಪ ಮಾತಾಡ್ಸ್ಕೊಂಡು ನಮ್ಮ ಫ್ರೆಂಡ್ಸ್ ಹತ್ರ ಹೊರಟೆ. ಗೈಸ್ ಬಿಟ್ಬಿಟ್ಟು ಇಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ಇವತ್ತು ಅಯ್ಯ ಅಂತ ಹೇಳ್ಬಿಟ್ಟು ನಮ್ಮ ಫ್ರೆಂಡು ಓದ್ತವನೆ, ಆದರೆ ಏನಂತ ನನಗೂ ಗೊತ್ತೈತಿಲ್ಲ. ಏನಣ್ಣ ಕಲಾಕಾರ ನೀವೆಲ್ಲ ಇಲ್ಲ ಅಣ್ಣ ಫೋನಲ್ಲಿ ಓದ್ತವನೆ. ಈಗ ಹೋಗ್ಬೇಕು, ಈಗ ಝೂಮ್ ಮಾಡಕ್ಕ ಟಾಪರ್ಸ್ ಇವಂತೂ ಬುಕ್ಕೆ ಮುಚ್ಕೊಂಡು ಓದ್ತಾವಳೆ. ಈ ಥರ ಓದೋರು ನಾನು ಎಲ್ಲೂ ನೋಡಿಲ್ಲಪ್ಪ. ಗೈಸ್ ಐಎ ಬರೀತಿರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ ತೋರಿಸ್ತಿದ್ದೆ. ಸೊ ಅದಕ್ಕೆ ಮ್ಯಾಮ್ ಬಂದ್ಬಿಟ್ಟು ಫುಲ್ ರೆಡ್ ಹ್ಯಾಂಡೆಡ್ ಆಗಿ ಇಟ್ಕೊಂಡ್ಬಿಟ್ಟು ಬೈದ್ರು ಗೈಸ್ ನಮ್ಮಿಬ್ಬರಿಗೂ. ಅಲ್ಲಿಂದ ನಮ್ಮ ಅಣ್ಣ ಹತ್ರ ಬಂದ್ರೆ ನಮ್ಮ ಅಣ್ಣ ಇನ್ವಿಟೇಷನ್ ಇಸ್ಕೊಂಡು ಅವ್ರ ಫ್ರೆಂಡ್ಸ್ ಜೊತೆ ಆದ್ರೆ ಮಾತಾಡ್ತಿದ್ದೆ. ಸೊ ನಾನು ಇಲ್ಲಿ ಸ್ವಲ್ಪ ಮಾತಾಡ್ಸ್ಕೊಂಡು ನಾನು ಅಲ್ಲಿಂದ ರಮೇಶ್ ಇಲ್ಲಿ ಅಂತ ಹುಡ್ಕೊಂಡ್ ಬಂದ್ರೆ ಗೈಸ್ ಅವ್ನು ಇನ್ನ ಬರೀತಾನೆ ಅವನೇ ಗೈಸ್. 2 ಅವರಿಂದ ಫುಲ್ ಬ್ಲೂ ಬುಕ್ಕೆ ತುಂಬಿಸ್ಬಿಟ್ಟವನೆ. ನೋಡಿ ಗೈಸ್ ಎಷ್ಟು ಬರ್ದವನಂತ. ಒಂದು ಫುಲ್ ಬ್ಲೂ ಬುಕ್ಕೆ ತುಂಬಿಸೋನಂದ್ರೆ ಎಷ್ಟು ಬರ್ದಿರ್ಬೇಕು. 2 ಅವರ್ ಬರ್ದವನದು. ಅದಾದ್ಮೇಲೆ ಮಧ್ಯಾಹ್ನ ಆಯ್ತು ಅಂತ ಎಲ್ಲರಿಗೂ ಅಶ್ವ ಆಗ್ತಿತ್ತು. ಸೊ ಲಂಚ್ ಮಾಡೋಣ ಅಂತ ಎಲ್ಲರೂ ಹೊರಟಿವಿ. ಲಂಚ್ ಮಾಡ್ಕೊಂಡು ಬರೋ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ನಾನು ಸೀದಾ ಹಾಸ್ಟೆಲ್ ಕಡೆ ಆದ್ರೆ ಹೊರಟೆ ನಮ್ಮ ಫ್ರೆಂಡ್ಸ್ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.